ರಾಜ್ಯದಲ್ಲಿ ಇಂದಿನಿಂದ ಒಳ ಮೀಸಲಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆನ ಇಡ್ತಾ ಇರೋದ್ರ ಬಗ್ಗೆ ಈಗಷ್ಟೇ ತಿಳಿಸ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಇಂದಿನಿಂದ 17ನೇ ತಾರೀಕು ತನಕ ಮನೆ ಮನೆಗೆ ಈ ಸಮೀಕ್ಷೆ ಆಗುತ್ತೆ. ಡೋರ್ ಟು ಡೋರ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ. ಎರಡನೇ ಹಂತದಲ್ಲಿ ಮೇ 19ನೇ ತಾರೀಕಿಂದ ಆಗುತ್ತೆ. ಮೇ 19ರಿಂದ 23ರ ತನಕ ಆನ್ಲೈನ್ ಮೂಲಕ ಸ್ವಯಂ ನೋಂದಣಿಗೂ ಅವಕಾಶ ಇರುತ್ತೆ. 3 ಹಂತಗಳ ಸಮೀಕ್ಷೆ ಬಳಿಕ 60 ದಿನದಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇದೆಲ್ಲವನ್ನ ಕೂಡ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿವರಿಸ್ತಾ ಇದ್ರು. ಪರಿಶಿಷ್ಟ ಜಾತಿಯ ಒಳ ಮೀಸಲು ವರ್ಗೀಕರಣ ಸಂಬಂಧ ಮಹತ್ವದ ಸಮೀಕ್ಷಾ ಕಾರ್ಯವನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿನಿಂದ ಅಂತ ಹೇಳಿದ್ರು. ಟೋಟಲ್ ಆಗಿ ಪರಿಶಿಷ್ಟ ಜಾತಿಗಳಲ್ಲಿ 101 ಉಪಪಂಗಡಗಳಿದ್ದಾವೆ. ಸೊ ಅದರಲ್ಲಿ ಯಾರು ರೈಟು ಯಾರು ಲೆಫ್ಟು ಎಕ್ಸಾಕ್ಟ್ ಆಗಿ ಮತ್ತೆ ಅವ್ರಿಗೆ ಸಿಗ್ತಾ ಇರುವಂತಹ ಸೌಲಭ್ಯ ಎಷ್ಟು, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರ ಸ್ಟೇಟಸ್ ಹೆಂಗಿದೆ ಅನ್ನೋದನ್ನ ನೋಡಿಕೊಂಡು ನಿಖರ ಅಂಕಿ ಅಂಶಗಳ ಆಧಾರದ ಮೇಲೆ ಯಾರಿಗೆ ಎಷ್ಟು ರಿಸರ್ವೇಷನ್ ಅನ್ನು ಕೊಡಬೇಕು ಅನ್ನೋದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ಈ ಸಮೀಕ್ಷೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಪ್ರತಿಯೊಬ್ಬರ ಮನೆಗೂ ಕೂಡ 65,000ಕ್ಕೂ ಹೆಚ್ಚು ಶಿಕ್ಷಕರು ಹೋಗ್ತಾರೆ, ಅಲ್ಲಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಟೋಟಲ್ ಆಗಿ 42 ಅಂಶಗಳನ್ನು ಆಧರಿಸಿ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಈಗಷ್ಟೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಡೋರ್ ಟು ಡೋರ್ ಸಮೀಕ್ಷೆಗೆ ಚಾಲನೆ ಕೂಡ ಇವತ್ತಿನಿಂದ ಸಿಗ್ತಾ ಇದೆ ಅಂತ ಹೇಳಿದ್ರು. 3 ಹಂತದಲ್ಲಾಗತ್ತೆ. ಮತ್ತೆ ಜಿಯೋ ಟ್ಯಾಗಿಂಗ್ನ ಮೂಲಕ ಕೂಡ ಯಾವುದೇ ಲೋಪದೋಷಗಳು ಆಗದೆ ಇರೋ ರೀತಿಯಲ್ಲಿ ಕಳೆದ ಜಾತಿ ಗಣತಿ ಬಗ್ಗೆ ಇದ್ದಂತಹ ಅಪಸ್ವರಗಳು ಆಕ್ಷೇಪಗಳು ಇಲ್ಲಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪರಿಶಿಷ್ಟ ಜಾತಿಯಲ್ಲಿ 17% ರಿಸರ್ವೇಷನ್ ಇದೆಯಲ್ಲ, ಅದನ್ನು ಎಷ್ಟು ತುಂಡುಗಳಾಗಿ ಮಾಡಬೇಕು, ಆಮೇಲೆ ಯಾರ್ಯಾರಿಗೆ ಯಾವ್ಯಾವ ಸವಲತ್ತುಗಳನ್ನು ಹೆಚ್ಚಿಸಬೇಕು, ಮೀಸಲಾತಿಯ ಪ್ರಮಾಣ ಇಲ್ಲಿ ಹೇಗೆ ಡಿವೈಡ್ ಆಗಬೇಕು, ಎಲ್ಲವನ್ನ ಡಿಸೈಡ್ ಮಾಡೋದಕ್ಕೆ ಒಂದು ಎಂಪರಿಕಲ್ ಡೇಟಾ ಬೇಕಾಗಿದೆ. ಎಂಪರಿಕಲ್ ಡೇಟಾ ಅಂದರೆ ಏನಿಲ್ಲ, ಯಾವ ಪ್ರಾಂತ್ಯದಲ್ಲಿ ಯಾವ ಸಮುದಾಯದ ಉಪಪಂಗಡಗಳಿದ್ದಾವೆ ಅನ್ನೋದನ್ನೆಲ್ಲ ನೋಡಿಕೊಂಡು ಏಜ್ ಎಷ್ಟು, ಸ್ಟೇಟಸ್ ಏನು ಎಲ್ಲ ನೋಡ್ಕೋತಾರೆ.